ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಟಾಪಿಕ್ ಬಂದ್ಬಿಟ್ಟು, ಪ್ರತಿಯೊಬ್ಬ ಸ್ಟೂಡೆಂಟ್ಗಳು ಕೂಡ ಸ್ಟೂಡೆಂಟ್ ಪಾಸ್ ಅಂತ ಮಾಡಿಸ್ಕೊಂಡಿರ್ತಾರೆ. ಬಟ್ ನಮ್ಮ ಸ್ಟೂಡೆಂಟ್ಗಳು ಕೆಲವೊಂದು ಟೈಮ್ ಬಸ್ ಪಾಸ್ಗಳನ್ನ ಹಾಳು ಮಾಡ್ಕೊಬಿಡ್ತಾರೆ. ಹಾಳು ಮಾಡ್ಕೊಂಡು ಕೆಲವೊಂದು ಪ್ರೊಸೀಜರ್ ಅವ್ರಿಗೆ ಗೊತ್ತಿರೋದಿಲ್ಲ. ಕೆಲವೊಂದು ಟೈಮ್ ಸರ್ ಈ ತರ ಪಾಸ್ ಕಳ್ದೋಗ್ಬಿಡ್ದು, ನಂಗೆ ಪಾಸ್ ಬೇಕು ಅಂದಾಗ ಕೆಲವರು ಅಡ್ಡದಿಡ್ಡಿಯಾಗಿ ದುಡ್ಡುಗಳನ್ನ ಕೇಳ್ತಾರೆ ಸೈಬರ್ ಸೆಂಟರ್ಗಳಲ್ಲಿ. ಓಕೆನಾ? ಜೆನ್ಯೂನ್ ಆಗಿ ನೀವು ಕರ್ನಾಟಕನಲ್ಲಿ ನಿಮ್ಗೆ ಕೆಲವೊಂದು ಗ್ರಾಮಗಳಲ್ಲಿ ಕೆಲವೊಂದು ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ ಸಮೇತ ನೀವು ತಗೊಂಡೋದ್ರೆ ನಿಮ್ಗೆ ಪ್ರತಿಯೊಂದು ಕೂಡ ಅಪ್ಲಿಕೇಶನ್ ಹಾಕೊಡ್ತಾರೆ ವಾಟ್ಸಪ್ರಲ್ಲಿ. ಬಟ್ ಕಳ್ದಾಗ ಏನ್ ಮಾಡ್ಬೇಕು ಅಂತ ನೀವು ಕೇಳಿದ್ರೆ, ಸ್ಟಾರ್ಟಿಂಗ್ ನೀವು ಒಂದು ಬಸ್ ಪಾಸ್ಗೆ ಅಪ್ಲಿಕೇಶನ್ ಆಗೋದಕ್ಕೋಸ್ಕರ ನೀವು ಒಂದು KSRTC ಫಾರ್ಮ್ ನ ತೆಗೆದುಕೊಂಡು ಅದಕ್ಕೆ ನಿಮ್ಮ ಒಂದು ಕಾಲೇಜಿಂದ ಸೀಲು ಮತ್ತೆ ಸಿಗ್ನೇಚರ್ ಮಾಡಿಸ್ಕೊಂಡು ಫಾರ್ಮ್ ಫಿಲ್ ಮಾಡ್ಕೊಂಡ್ ಬರ್ತೀರಾ. ನೆಕ್ಸ್ಟ್ ಒಂದು ಆಧಾರ್ ಕಾರ್ಡ್ ತಗೊಬರ್ತೀರಾ. ಮತ್ತೆ ಒಂದು ನೀವು ಫೀಸ್ ನ ಪೇ ಮಾಡುವಂತ ಒಂದು ಫೀಸ್ ರೆಸಿಪ್ಟ್, ಓಕೆನಾ, ಕಾಲೇಜ್ಗೆ ಪೇ ಮಾಡಿರುವಂತಹ ಒಂದು ಫೀಸ್ ರೆಸಿಪ್ಟ್ ಇರುತ್ತೆ. ಮತ್ತೆ SC/ST ಆಗಿದ್ದಲ್ಲಿ ಒಂದು ಕ್ಯಾಸ್ಟ್ ಮತ್ತೆ ಇನ್ಕಮ್, ಅಥವಾ ಜನರಲ್ ಆಗಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಎರಡು ನಿಮ್ದು ಒಂದೇ ಆಗಿರೋದ್ರಿಂದ ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಬೇಕಾಗುತ್ತೆ. ಓಕೆನಾ? ಮತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ಸಹ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ನೀವು ಪಾಸ್ ಅಪ್ಲಿಕೇಶನ್ ಹಾಕ್ಬೋದು. ಓಕೆನಾ? ಇದು ಹೊಸದಕ್ಕೆ. ಬಟ್ ಇಷ್ಟು ಕಳೆದಾಗ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಇವಾಗ ಏನ್ ಹೇಳಿದ್ರೆ ಇಷ್ಟು ಡಾಕ್ಯುಮೆಂಟ್ ಜೊತೆಗೆ ಒಂದು FIR ಕಾಪಿ ಬೇಕಾಗುತ್ತೆ. ಆ FIR ಕಾಪಿ ಎಲ್ಲಿ ಸಿಗುತ್ತೆ? ಓಕೆನಾ? FIR ಅಂದ ತಕ್ಷಣ ಸ್ವಲ್ಪ ಭಯ ಬೀಳೋದು ಜಾಸ್ತಿ. ಯಾಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಏನಾದ್ರು ಹೋಗ್ಬೇಕಾ ಅಂತ ಇಲ್ಲ. ಕೆಲವೊಂದು ಅವರೇ ಇಂತಹ ಸಣ್ಣ ಪುಟ್ಟ ಸಿಚುವೇಶನ್ಸ್ಗೋಸ್ಕರ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಬರೋದು ಬೇಡ ಅಂತ ಗೌರ್ಮೆಂಟ್ ಅವರು ಒಂದು KSP ಅನ್ನುವಂತ ಒಂದು ಅಪ್ಲಿಕೇಶನ್ ನಿಮ್ಗೆ ಲಾಂಚ್ ಮಾಡಿದ್ದಾರೆ. ಆ KSP ಅನ್ನೋ ಅಪ್ಲಿಕೇಶನ್ ಮುಖಾಂತರ ನೀವು FIR ಕಾಪಿನ ಹಾಕೋಬಹುದು. ಓಕೆನಾ? ಯಾವ ರೀತಿಯಾಗಿ FIR ಕಾಪಿ ಹಾಕೋದು ಅಂತ ನಿಮ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಓಕೆನಾ? ಯಾರ್ಯಾರು ಬಸ್ ಪಾಸ್ ಗಳನ್ನ ಕಳೆದುಕೊಂಡು ತುಂಬಾ ಹುಡುಕ್ತಾ ಇರ್ತಾರಲ್ಲ ಅಂತ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಓಕೆನಾ? ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಕೆಲವೊಂದು ಸಣ್ಣ ಪುಟ್ಟ ಮೊಬೈಲ್ ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ? ಬನ್ನಿ ಫ್ರೆಂಡ್ಸ್, ಅದರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಣ್ಣದಾಗಿ ನೀವು ಫಸ್ಟ್ ಮಾಡ್ಬೇಕಾದ ಮೆಥಡ್ ಬಂದ್ಬಿಟ್ಟು ಪ್ಲೇ ಸ್ಟೋರ್ ನಲ್ಲಿ KSP ಅನ್ನುವಂತ ಅಪ್ಲಿಕೇಶನ್ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಸಿಗಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮ್ಗೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ಫ್ರೆಂಡ್ಸ್, ಅವಾಗ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂದ್ರೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಸಹ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಸೆಲೆಕ್ಟ್ ಸ್ಟೇಟ್ ಕೇಳುತ್ತೆ. ಓಕೆನಾ? ನಿಮ್ಮ ಸ್ಟೇಟ್ನ ಕೇಳುತ್ತೆ ಅಥವಾ ನಿಮ್ಮ ಡಿಸ್ಟಿಕನ್ನು ಕೇಳುತ್ತೆ. ನಿಮ್ಮ ಡಿಸ್ಟಿಕ್ನ ಹಾಕೊಳ್ಳಿ. ಮತ್ತು ಲ್ಯಾಂಗ್ವೇಜ್ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸಬ್ಮಿಟ್ನ ಕೊಡಿ. ಒಂದು OTP ಸಹ ಬರುತ್ತೆ. OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ? OTP ಎಂಟರ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪರ್ಮಿಷನ್ನ ಕೇಳುತ್ತೆ. ಕೆಲವೊಂದು ಪರ್ಮಿಷನ್ನ ಹಲೋ ಕೊಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸಸ್ ಬರುತ್ತೆ. ಫ್ರೆಂಡ್ಸ್, ಕೆಳಗಡೆ ತುಂಬ ಆಪ್ಷನ್ಸ್ಗಳಿದೆ. ಬಟ್ ನಿಮಗೆ ಪಾಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕಳೆದೋಗಿರುವಂಥವ್ರು ರಿಜಿಸ್ಟರ್ ಆಗೋದು ಹೇಗೆ, ಅಂದರೆ FIR ಕಾಪಿ ಹಾಕೋದು ಹೇಗೆ ಅಂತ ಕೇಳೋದಾದರೆ, ಇಲ್ಲಿ ಈ ಲಾಸ್ಟ್ ರಿಪೋರ್ಟ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಲಾಸ್ಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ನಿಮಗೆ ಕಂಪ್ಲೇಂಟ್ ನೇಮ್, ಅಂದರೆ ಕಳೆದೋಗಿರ್ತಾರಲ್ಲ ಅವರ ನೇಮನ್ನು ಹಾಕಿ. ಓಕೆನಾ? ನೇಮ್ನ ಹಾಕಿಬಿಟ್ಟು ನಿಮ್ಮ ಒಂದು ಅಡ್ರೆಸ್, ಆಧಾರ್ ಕಾರ್ಡ್ ಅಡ್ರೆಸ್ಸಲ್ಲಿ ಏನಿರುತ್ತೆ ಆ ಅಡ್ರೆಸ್ನ ಹಾಕಿ. ಓಕೆನಾ? ನೆಕ್ಸ್ಟ್ ನಿಮ್ಮ ಒಂದು ಸ್ಟೇಟ್ನ ಕೇಳುತ್ತೆ. ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಡಿಸ್ಟಿಕ್, ನೀವು ಯಾವ ಡಿಸ್ಟಿಕಲ್ಲಿ ಇರ್ತೀರೋ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ಮೊಬೈಲ್ ನಂಬರ್ ಹಾಕಿ. ಮತ್ತು ಇಮೇಲ್ ಇತ್ತು ಅಂದರೆ ಇಮೇಲ್ ಹಾಕಿ. ಬರ್ತೇನಿಲ್ಲ ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಮತ್ತು ಸೆಲೆಕ್ಟ್ ಆರ್ಟಿಕಲ್ ಅಂತ ಕೇಳುತ್ತೆ. ಫ್ರೆಂಡ್ಸ್, ಇಲ್ಲಿ ಎಲ್ಲನೂ ಹಾಕಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಯಾವ್ದಾದ್ರು ಒಂದು ಬ್ಲ್ಯಾಂಕ್ ಫೋಟೋ ಹಾಕಿದ್ರೆ ನೀವು ಮುಗಿದೇ ಹೋಗುತ್ತೆ. ಓಕೆನಾ? ಒಂದು ಬ್ಲ್ಯಾಂಕ್ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಎಂಟ್ರ್ ಮಾಡಿ. ಓಕೆನಾ? ಇಲ್ಲಿ ಸ್ಕೇಲ್ ಅಂತ ಇರುತ್ತಲ್ಲ, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಫೋಟೋ ಓಕೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇದಾದ ನಂತರ ಸೆಲೆಕ್ಟ್ ಆರ್ಟಿಕಲ್ ಅಂತ ಕೇಳುತ್ತೆ. ಇಲ್ಲಿ ನೀವು ಅದರ್ಸ್, ಅಂದ್ರೆ ನಿಮ್ದು ಏನು ಕಳೆದೋಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಮೆನ್ಷನ್ ಆಗಿರೋದಿಲ್ಲ, ಇಲ್ಲಿ ಅದರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೇಮ್ ಆಫ್ ಡಾಕ್ಯುಮೆಂಟ್, ನಿಮ್ದು ಏನು ಕಳೆದೋಗಿರುತ್ತೆ ಸ್ಟೂಡೆಂಟ್ ಪಾಸ್ ಅಲ್ವಾ, ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಬಸ್ ಪಾಸ್ ಅಂತ. ನೆಕ್ಸ್ಟ್ ಡಾಕ್ಯುಮೆಂಟ್, ಎಷ್ಟು ಬಸ್ ಪಾಸ್ ನಂಬರ್ ಏನೋ ಗೊತ್ತಿರೋ ಹಾಕಿ, ಇಲ್ಲಾಂದ್ರೆ 00 ಅಂತ ಹಾಕ್ಬಿಡಿ. ಮತ್ತು ಐಟಮ್ ಡಿಸ್ಕ್ರಿಪ್ಷನ್ ಅಂತ ಕೇಳುತ್ತೆ. ಲಾಸ್ಟ್ ಮೈ ಬಸ್ ಪಾಸ್ ಅಂತ ಹಾಕಿಬಿಟ್ಟು ಅದನ್ನು ನೀವೇನಾರು ಹಾಕ್ಬೋದು. ಯಾವ ರೀತಿ ಕೇಳ್ಕೊಂಡಿರ್ತೀರಾ ಅನ್ನೋದು ಕೂಡ ಹಾಕಿ. ಇಲ್ಲಾಂದರೆ ಏನು ಕಳೆದೋಗಿದೆ ಅನ್ನೋದು ಜಸ್ಟ್ ಮೆನ್ಷನ್ ಮಾಡಿದ್ರೆ ಸಾಕು, ಲಾಸ್ಟ್ ಮೈ ಬಸ್ ಪಾಸ್ ಅಂತ ಕೇಳಿ. ಇದಾದ ನಂತರ ನೀವು ನೆಕ್ಸ್ಟ್ ಆ್ಯಡ್ನ ಕೊಟ್ಟರೆ ಇಲ್ಲಿ ಮುಗ್ದೋಯ್ತು. ಓಕೆನಾ? ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಆ್ಯಂಡ್ ಟೈಮ್ ಅಂತ ಕೇಳುತ್ತೆ. ಎಲ್ಲಿ ಕಳೆದೋಯ್ತು
ಅಂತ ಕೇಳುತ್ತೆ. ಓಕೆನಾ, ನಾನು ಸದ್ಯಕ್ಕೆ ನಮ್ಮ ಕ್ಯಾಶುವಲ್ ಆಗಿ ಎಲ್ಲರೂ ಬಸ್ಸಲ್ಲಿ ಕಳ್ಕೊಂಡಿರ್ತಾರೆ. ಓಕೆನಾ, ಹಾಗಾಗಿ ಬಸ್ ಸ್ಟ್ಯಾಂಡ್ ಅಂತ ಹಾಕಿರ್ತೀನಿ. ಓಕೆನಾ, ಬಸ್ ಸ್ಟ್ಯಾಂಡ್. ಇದಾದ ನಂತರ ಡಿಸ್ಟ್ರಿಕ್ಟ್ ಕೇಳಿದ್ರೆ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಸೆಲೆಕ್ಟ್ ಪೊಲೀಸ್ ಸ್ಟೇಷನ್ ಅಂತ ಇರುತ್ತೆ. ನೀವು ಯಾವ್ದಾದ್ರು ಯಾವ ಡಿಸ್ಟ್ರಿಕ್ಟಲ್ಲಿ ಇರ್ತೀರಾ, ಓಕೆನಾ, ಆ ಡಿಸ್ಟ್ರಿಕ್ಟು ನೀವು ಹುಣಸೂರು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಈಗ ನಾವಿರೋ ಹುಣಸೂರಲ್ಲಿ, ಇವಾಗ ಹುಣಸೂರಲ್ಲಿ ರೂರಲ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ 2 ಇರುತ್ತೆ. ನಾನು ರೂರಲ್ಗೆ ಕೊಡ್ತೇನೆ. ಓಕೆನಾ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಫ್ರಮ್ ಡೇಟ್ ಮಾಡಿದ್ರೆ ಟು ಡೇಟ್ ಅಂತ ಇರುತ್ತೆ. ನೀವು ಯಾವ ದಿನದಲ್ಲಿ ಕಳ್ಕೊಂಡಿರ್ತೀರಾ ಮತ್ತು ಯಾವ ಟೈಮಿಂಗ್ಸಲ್ಲಿ ಕಳ್ಕೊಂಡಿರ್ತೀರಾ ಆ ಡೇಟ್ನ ಇಲ್ಲಿ ಟೈಮಿಂಗ್ಸ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಫ್ರಮ್ ಮತ್ತು ಟು ಯಾವಾಗ ಕಳುವಾಗಿರುತ್ತೆ ಮತ್ತು ಯಾವಾಗ ನೀವು ಇಲ್ಲಿ ಅಪ್ಲಿಕೇಶನ್ ಕಂಪ್ಲೀಟ್ನ ಕೊಡ್ತಾ ಇದ್ದೀರಾ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ಎಂಟರ್ ಯುವರ್ ಬ್ರೀಫ್ ಫ್ಯಾಕ್ಟ್ಸ್ ಅಂತ ಇರುತ್ತೆ. ಇಲ್ಲೇನಾದರೂ ನೀವು ಬರೀಬೋದು. ಓಕೆನಾ, ಯಾವ ರೀತಿ ಕಳೆದೋಯ್ತು, ಇದ್ದ ಟೈಮಲ್ಲಿ ಕಳೆದೋಯ್ತು, ಯಾರು ಕತ್ಕೊಂಡ್ರೆ ಏನಾಯಿತು ಅನ್ನೋದು ಬರೀಬೇಕಾಗುತ್ತೆ. ಓಕೆನಾ, ಇಲ್ಲಿ ಬರ್ದು ನೆಕ್ಸ್ಟ್ ನೀವು ಸಬ್ಮಿಟ್ನ ಮಾಡಬೇಕಾಗುತ್ತೆ. ಇಷ್ಟೇ. ಓಕೆನಾ, ಕರೆಕ್ಟಾಗಿದೆ ಅಂತ ಎಲ್ಲ ಇನ್ಫಾರ್ಮೇಷನ್ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಸಬ್ಮಿಟ್ನ ಕೊಟ್ಟರೆ ಇಲ್ಲಿ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಕೊಟ್ಟರೆ ನಿಮಗೆ ಒಂದು FIR ಕಾಪಿ ನಿಮಗೆ ರೆಡಿ ಆಗುತ್ತೆ. ಓಕೆನಾ, ಇದು ನಿಮ್ಮ ಹತ್ರ ಇರುವಂತಹ FIR ಕಾಪಿ. ಇದನ್ನು ನೀವು ಕಳೆದೋಗಿರುವಂತಹ ಪಾಸ್ನ ಅಪ್ಲಿಕೇಶನ್ ಹಾಕೋದಕ್ಕೆ ಹೋದಾಗ ನೀವು ಇದನ್ನು ಕೊಟ್ಟರೆ, ಪ್ರಿಂಟ್ನ ಕೊಟ್ಟರೆ ಸಾಕು, ನಿಮಗೆ ಈ ಒಂದು ಕಳೆದೋಗಿರುವಂತಹ ಸ್ಟೂಡೆಂಟ್ ಬಸ್ ಪಾಸ್ನ ನಿಮಗೆ ವಿತಿನ್ 3 or 4 ಡೇಸಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ವಿತಿನ್ ಡಿಪೋ ಹತ್ರಕ್ಕೆ ಹೋಗಿ ತಕ್ಷಣ ಸಿಗುತ್ತೆ. ಓಕೆನಾ, ಮತ್ತು ಇದಕ್ಕೆ ಅಮೌಂಟ್ ಎಷ್ಟಿರುತ್ತೆ ಅಂತ ನೀವು ಕೇಳೋದೇ ಆದರೆ, ನೀವು ಮೊದಲು ಜನರಲ್ಗಾದರೆ 1050 ರೂಪಾಯಿ ಇರುತ್ತೆ. ಇಲ್ಲ ITI ಸ್ಟೂಡೆಂಟ್ಸ್ಗಳಿಗಾದರೆ 1300 ಚಿಲ್ಲರೆನೋ ಬರುತ್ತೆ. ಮತ್ತು SC/ST ಕ್ಯಾಟಗರಿಗೆ 150 ರೂಪಾಯಿ ಪಾಸ್ ಇರುತ್ತೆ. ನಿಮಗೆ ಕಳೆದೋದಾಗ ಇದರಿಂದ ಹಾಫ್ ಅಮೌಂಟ್ ಸಿಗುತ್ತೆ. ಓಕೆನಾ, ಯಾವ ರೀತಿ ಅಂತಂದರೆ, ನೀವು ಜನರಲ್ ಆಗಿತ್ತು ಅಂತಂದರೆ ನಿಮಗೆ 750 ರೂಪಾಯಿ ಸಿಗ್ಬೋದು, ಇಲ್ಲಾಂದರೆ 500 ಚಿಲ್ಲರೆ ಅಮೌಂಟ್ ಆಗುತ್ತೆ. ಮತ್ತು SC/STಗಳಿಗಾಗಿತ್ತು ಅಂತಂದರೆ 100 ರೂಪಾಯಲ್ಲಿ ನಿಮಗೆ ಪಾಸ್ ಸಿಗುತ್ತೆ. ITI ಅವರು ಅಷ್ಟೇ, ನಿಮಗೆಲ್ಲ ನಿಮಗೆ ಅದ್ರದ್ದು ಹಾಫ್ ಅಮೌಂಟ್ ಒಂದು 700 ರೂಪಾಯಿ, ಒಂದು 600 ರೂಪಾಯಿ ನಿಮಗೆ ಬಸ್ ಪಾಸ್ ಸಿಗುತ್ತೆ. ಏನು ಅಮೌಂಟ್ ಕಟ್ಟಿರ್ತೀರ ಅದ್ರದ್ದು ಹಾಫ್ ಅಮೌಂಟ್ ಕಟ್ಟಿ ನೀವು ಲಾಸ್ಟ್ ಕಳೆದಿರೋ ಬಸ್ ಪಾಸ್ನ ನೀವು ಅಪ್ಲಿಕೇಶನ್ ಹಾಕಿ ತಗೊಳ್ಬೋದು. ಓಕೆನಾ, ಈ ರೀತಿ FIR ಕಾಪಿ ಹಾಕುವಂಥದ್ದು. ಓಕೆ, ನಿಮಗೆ ಇದೇನಾದ್ರು ಯೂಸ್ಫುಲ್ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.